ಯೆಹೋವನೇ, ನೀನು ನನಗೆ ಶರಣನು, ಶತ್ರುಗಳಿಂದ ತಪ್ಪಿಸುವ ಭದ್ರವಾದ ಬುರುಜು ಆಗಿದ್ದೀ. ಭಾನುವಾರ 27 ಏಪ್ರಿಲ್ 2025 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಜ್ಞಾನೋಕ್ತಿಗಳು 24ನೇ ಅಧ್ಯಾಯದ 25ನೇ ವಚನ. ದುಷ್ಟನನ್ನು ಗದರಿಸುವವರಿಗಾದರೋ ಶುಭವಾಗುವುದು, ಸುಖಕರವಾದ ಆಶೀರ್ವಾದವು ಲಭಿಸುವುದು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಶುಭೋದಯ. ದೇವ ಜನರಾಗಿರ್ತಕ್ಕಂಥವರು ದುಷ್ಟನನ್ನು ಗದರಿಸುವಂಥದ್ದು ಸೂಕ್ತವಾಗಿರುವಂಥದ್ದೇ. ದೇವರ ಆಶೀರ್ವಾದ ಹೊಂದುವರು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರೇರೆ ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ದುಷ್ಟನನ್ನು ಗದರಿಸುವುದು. ಕರ್ತನಲ್ಲಿ ಪ್ರೇರೆ, ಜ್ಞಾನಿಯು ಹೇಳುವಂಥ ವಿಚಾರ ಏನೆಂದರೆ, ಅನೇಕರು ತಾವು ಒಳ್ಳೆಯತನದಲ್ಲಿ ಜೀವಿಸುವಾಗ ಅನ್ಯಾಯ ಅಕ್ರಮ ಮಾಡುವಂಥ ದುಷ್ಟರು ಬಹಳವಾಗಿ ಹೆಚ್ಚುತ್ತಾ ಎಲ್ಲ ಸಂತೋಷವನ್ನು ಅನುಭವಿಸುವಂಥದ್ದನ್ನು ನೋಡಿ ದುಃಖ ಪಡಬಹುದು. ಆದರೆ ದುಷ್ಟನಿಗೆ ಕೊನೆ ಉಂಟು. ನೀತಿವಂತನು ಖಂಡಿತವಾಗಿ ಜೀವಿಸುವನು. ಅದೇ ರೀತಿಯಲ್ಲಿ ದುಷ್ಟತನವನ್ನು ನೋಡುವಂಥವರು ದುಷ್ಟನನ್ನು ಗದರಿಸುವಂಥದ್ದು ಅಗತ್ಯ. ಯಾಕಂದರೆ ದುಷ್ಟತನ ಅದನ್ನು ಎದುರಿಸುವಂಥದ್ದು ನೀತಿವಂತರು ಎದುರಿಸಬೇಕಾದಂಥದ್ದು ಸರಿಯಾದದ್ದು. ನಾವು ನೋಡುವಂಥ ಭಯೋತ್ಪಾದನೆ, ಇದರ ಮೂಲಕವಾಗಿ ಅಮಾಯಕವಾದಂಥ ಜನರನ್ನು ಕೊಲ್ಲುವುದು, ಹೆದರಿಕೆ ಉಂಟು ಮಾಡುವಂಥದ್ದನ್ನು ಖಂಡಿಸುವಂಥವರಾಗಬೇಕು. ಇಂಥ ದುಷ್ಟತನಕ್ಕೆ ಎದುರಾಗಿ ನಿಂತು ನಾವುಗಳು ಈ ರೀತಿಯಾಗಿ ಲೋಕ ಗೆಲ್ಲುವುದಲ್ಲ, ಪ್ರೀತಿಯಿಂದ ಗೆಲ್ಲಬೇಕೆಂಬುದಾಗಿ ಯೇಸು ಸ್ವಾಮಿ ತೋರಿಸಿದ್ದನ್ನು ನಾವು ದುಷ್ಟತನವನ್ನು ಎದುರಿಸಿ ಗದರಿಸುವಂಥವರಾಗಬೇಕು. ದುಷ್ಟತನ, ದುಷ್ಟರು ಯಾವತ್ತೂ ಕೂಡ ಮೇಲೆ ಹೋಗಬಾರದು, ಅಂದರೆ ಅಧಿಕಾರದಲ್ಲಿ ಇರುವಂತೆ ಆಗಬಾರದು. ನಮ್ಮ ಕರ್ತವ್ಯ ಈ ದುಷ್ಟರನ್ನು ಗದರಿಸುವಂಥದ್ದು. ನಾವು ಧೈರ್ಯದಿಂದ ದುಷ್ಟತನವನ್ನು ಗದರಿಸೋಣ. ದೇವರ ವಾಕ್ಯ ಹೇಳಿದಂತೆಯೇ ಆಶೀರ್ವಾದ ಹೊಂದುವಂಥದ್ದು ಖಂಡಿತ ಮತ್ತು ಸುಖಕರವಾಗಿರಲಿಕ್ಕೆ ಸಾಧ್ಯ. ಯಾಕಂದರೆ ದುಷ್ಟತನ ಹೆಚ್ಚಲಿಕ್ಕೆ ಬಿಡುವಂಥದ್ದು ನೀತಿವಂತರು ಅಥವಾ ಒಳ್ಳೆಯವರು ಸುಮ್ಮನಿರುವುದರಿಂದ. ನಾವು ಎದ್ದು ನಿಂತು ಗದರಿಸುವಾಗ ಇಂಥ ದುಷ್ಟತನವು ನಿಲ್ಲುವಂಥದ್ದಾಗುತ್ತದೆ ಮತ್ತು ಅಮಾಯಕ ಜನರಿಗೋಸ್ಕರವಾಗಿ ನಾವು ಸ್ವರವಾಗಿ ನಿಲ್ಲಬೇಕು. ದುಷ್ಟತನವನ್ನು ಗದರಿಸೋಣ. ಕರ್ತನೇ ದಯಮಯ ಸ್ವಾಮಿ, ನಮಗೆ ಬೇಕಾದಂಥ ಧೈರ್ಯವನ್ನು ಕೊಡು ಸ್ವಾಮಿ. ನಮ್ಮನ್ನು ಬಲಪಡಿಸು. ದುಷ್ಟತನವನ್ನು ಎದುರಿಸಲಿಕ್ಕೆ ನಮ್ಮನ್ನು ಬಲಪಡಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.